गुलबर्गा शहर के वर्किंग जर्नलिस्ट्स एसोसिएशन के चुनाव में बाबूराव यादरामी फिर एक बार डिस्ट्रिक्ट प्रेसिडेंट चुने गए। गुलबर्गा शहर के वर्किंग जर्नलिस्ट्स एसोसिएशन के चुनाव में बाबूराव यादरामी ने एक बार फिर से जीत हासिल करके डिस्ट्रिक्ट प्रेसिडेंट बन गए हैं। बाबूराव यादरामी ने 170 वोट्स हासिल किए, जबकि उनके मुकाबले में चंद्रशेखर कौलगा को 120 वोट्स मिले। इसके अलावा राजू उद्दनूर स्टेट एग्जीक्यूटिव कमेटी मेंबर के रूप में चुने गए हैं। भीमाशंकर फिरोजाबाद डिस्ट्रिक्ट जनरल सेक्रेटरी बने हैं, जबकि अरुण कुमार कदम, शिवरंजन सत्यमपेट और हनुमंतराव बहरमबड़गी डिस्ट्रिक्ट वाइस प्रेसिडेंट्स के रूप में चुने गए। अनिल स्वामी, वासुदेव चव्हाण और बाबूराव कोबाल डिस्ट्रिक्ट सेक्रेटरीज बने हैं, जबकि अशोक कपनूर डिस्ट्रिक्ट ट्रेजरर के रूप में चुने गए हैं। इसके अलावा अकरम पाशा मोमिन, शरण बसप्पा जिड़गा, राचप्पा जंबगी और 15 अन्य सदस्य डिस्ट्रिक्ट एग्जीक्यूटिव कमिटी मेंबर्स के रूप में चुने गए हैं। ಚುನಾವಣೆಯಲ್ಲಿ ಸಂಘದ ಸದಸ್ಯ ಮತದಾರರಂತ ಪತ್ರಕರ್ತರೆಲ್ಲರೂ ನಾವು ನಿರೀಕ್ಷೆ ಮಾಡೋಕ್ಕಿಂತ ಹೆಚ್ಚಿಗೆ ನಮ್ಮ ಬಾಬುರಾವ್ ನನ್ನ ಪೆನಾಲ್ಗೆ ಬಹುಮತ ನೀಡುವ ಮೂಲಕ ಗೆಲ್ಲಿಸಿದ್ದಾರೆ। ಈ ಮೂಲಕ ಕಲಬುರಗಿ ಜಿಲ್ಲೆ ಎಲ್ಲ ಪತ್ರಕರ್ತರಿಗೆ ನಾನು ನನ್ನನ್ನ ಮತ್ತು ನಮ್ಮ ಪೆನಾಲ್ನ ಎಲ್ಲರನ್ನ ಗೆಲ್ಲಿಸಿದ್ದಕ್ಕಾಗಿ ಹೃತ್ಪೂರ್ವಕ ಅಭಿನಂದನೆ ಸಲ್ಲಿಸ್ತೀನಿ। ಜೊತೆಗೆ ಇವತ್ತು ನಾವು ಏನು ಒಂದು ಒಳ್ಳೆಯ ಉದ್ದೇಶವನ್ನು ಇಟ್ಟುಕೊಂಡು ನಾವೆಲ್ಲರೂ ಒಂದು ಚುನಾವಣಾ ಕಣಕ್ಕಿಳಿದಿದ್ದೆವು। ಈ ನಿಟ್ಟಿನಲ್ಲಿ ಚುನಾವಣೆಯನ್ನು ಅತ್ಯಂತ ಸುಸೂತ್ರವಾಗಿ ಚೆನ್ನಾಗಿ ನಡೆಸಿದ ಇಡೀ ಕಲಬುರಗಿ ಜಿಲ್ಲೆಯ ಪತ್ರಕರ್ತರು ಮಾದರಿಯಾಗಿ ಇವತ್ತು ಚುನಾವಣೆ ನಡೆಸಿಕೊಟ್ಟಿದೆ। ಅದಕ್ಕೆ ಇಡೀ ಜಿಲ್ಲೆಯ ಎಲ್ಲ ಪತ್ರಕರ್ತರಿಗೆ ಮತ್ತು ಮಾಧ್ಯಮ ಸ್ನೇಹಿತರಿಗೆ ಅಭಿನಂದನೆ ಸಲ್ಲಿಸ್ತೀನಿ। ಮುಂದಿನ ದಿನಮಾನಗಳಲ್ಲಿ ನಮ್ಮ ಪತ್ರಕರ್ತರ ಸಂಘ ಪತ್ರಕರ್ತರ ಶ್ರೇಯೋಭಿವೃದ್ಧಿಗಾಗಿ ಒಂದಷ್ಟು ಹಲವು ಯೋಜನೆ ಹಾಕಿಕೊಂಡು ಆ ಎಲ್ಲ ಯೋಜನೆಗಳನ್ನ ಕೆಲಸಗಳನ್ನ ನಾವು ಮಾಡಲಿಕ್ಕೆ ಶ್ರದ್ಧಾಪೂರ್ವಕವಾಗಿ ಪ್ರಾಮಾಣಿಕವಾಗಿ ಪ್ರಯತ್ನ ಮಾಡ್ತೀವಿ। ಸಂಘದ ಚುನಾವಣೆಯಲ್ಲಿ ನಮ್ಮ ನಾಯಕರಾಗಿರ್ತಕ್ಕಂಥ ಹಿರಿಯರಾಗಿರ್ತಕ್ಕಂಥ ಬಾಬುರಾವ್ ಯಡ್ರಾಮಿ ಸರ್ ಪೆನಲ್ಗೆ ಎಲ್ಲ ಮತ ಬಾಂಧವರು ಬಹಳ ಒಳ್ಳೆ ಮನಸ್ಸಿನಿಂದ ಆಶೀರ್ವಾದವನ್ನು ಮಾಡಿದ್ದಾರೆ। ಮೊದಲನೇದಾಗಿ ಎಲ್ಲ ಮತ ಬಾಂಧವರಿಗೆ ತುಂಬು ಹೃದಯದ ಅಭಿನಂದನೆಗಳನ್ನು ಸಲ್ಲಿಸುವ ಮೂಲಕ ತಾವು ಕೊಟ್ಟಿರ್ತಕ್ಕಂಥ ಅವಕಾಶವನ್ನು ಯಾವುದೇ ರೀತಿಯಲ್ಲೇ ಒಳ್ಳೆಯ ಒಂದು ಕಾರ್ಯಗಳನ್ನು ಮಾಡುವ ಮೂಲಕ ಬಾಬುರಾವ್ ಯಡ್ರಾಮಿ ಸರ್ ಪೆನಲ್ಲು ಮತ್ತು ಬಾಬುರಾವ್ ಯಡ್ರಾಮಿ ಸರ್ ಜೊತೆಗೆ ನಾವೆಲ್ಲರೂ ನಿಂತ್ಕೊಂಡು ಇವತ್ತಿನ ದಿವಸ ನೀವು ಯಾವ ರೀತಿ ಒಗ್ಗಟ್ಟಿನಿಂದ ನಮಗೆ ಆಯ್ಕೆ ಮಾಡಿದ್ದೀರಿ, ಅದೇ ರೀತಿ ನಾವೆಲ್ಲರೂ ಒಂದೇ ಕಡೆಗೆ ಒಗ್ಗಟ್ಟಿನಿಂದ ಕೆಲಸ ಮಾಡುವ ಮೂಲಕ ನಿಮ್ಮೆಲ್ಲರ ಶ್ರೇಯೋಭಿವೃದ್ಧಿಗೆ ನಾವು ಶ್ರಮಿಸ್ತೇವೆ ಅಂತೇಳಿ ಸಂದರ್ಭದಲ್ಲಿ ನಾನು ಹೇಳಲು ಬಯಸ್ತೇನೆ।